ಆಚರಣೆ ಮಾಡ್ತಾ ಇದ್ದಾರೆ? ಇವತ್ತು 150ನೇ ವರ್ಷದ ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಕ್ಷೇತ್ರದ ವಾರ್ಡ್ ನಂಬರ್ 39ರಲ್ಲಿ ನಿಸರ್ಗ ವಿದ್ಯಾವಾಹಿನಿ ಸ್ಕೂಲ್ನ ಮಾಲೀಕರಾದಂಥ ಕೆಂಪರಾಜುರವರು, ಈ ಭಾಗದ ಪಾಲಿಕೆ ಸದಸ್ಯರ ಆದಂಥ ಶ್ರೀಮತಿ ಉಮಾದೇವಿ CM ನಾಗರಾಜರವರು, ಸರ್ವಮಂಗಳ CM ನಾಗರಾಜರವರು, JVS ಶ್ರೀನಿವಾಸ್ ಅವರು, DM ಮಂಜೂರವರು, ನಮ್ಮ ರಾಜ್ಕುಮಾರ್ ಅವರು, ಕೆಂಪರಾಜುರವರು ಇವರೆಲ್ಲ ನೇತೃತ್ವದಲ್ಲಿ ಶಾಲಾ ಮಕ್ಕಳು ಮತ್ತು ಸಂಘ ಸಂಸ್ಥೆಗಳನ್ನ ಕೈ ಜೋಡಿಸಿ ಸ್ವಚ್ಛ ಭಾರತದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ಕಡೆ, ಮತ್ತೊಂದು ಕಡೆ ಗುಂಪುಗಳನ್ನ ಮಾಡಿ ಎಲ್ಲಿ ಕಸ ಅವೈಜ್ಞಾನಿಕವಾಗಿ ಹಾಕ್ತಾರೆ ಅಲ್ಲಿ ಬೋರ್ಡ್ಗಳನ್ನ ನೆಟ್ಟು ಸಾರ್ವಜನಿಕರ ಗಮನ ಸೆಳೆಯೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಪ್ರತಿ ಮನೆಗೆ ಅಂಗಡಿಗೆ ಪಾಂಪ್ಲೆಟ್ ಕೊಟ್ಟು ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಬೇಕು, ಪ್ಲಾಸ್ಟಿಕ್ನ ಉಪಯೋಗಿಸ್ಬೇಡಿ ಅಂಥೇಳಿ ಸಂದೇಶನ ಕರಪತ್ರದ ಮೂಲಕ ಕೊಟ್ಟು ಇವತ್ತು ಸ್ವಚ್ಛ ಭಾರತಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ, ಪ್ಲಾಸ್ಟಿಕ್ನಿಂದ ದೂರ ಉಳಿಯಿರಿ, ಪ್ಲಾಸ್ಟಿಕ್ನ ಉಪಯೋಗಿಸ್ಬೇಡಿ, ಪ್ಲಾಸ್ಟಿಕ್ನ ನಿರಂತರವಾಗಿ ದೂರ ಇಟ್ಟು ಬಟ್ಟೆಯ ಬ್ಯಾಗ್ಗಳನ್ನ ಬೇರೆ ಉಪಕರಣಗಳನ್ನ ಉಪಯೋಗಿಸಿ ನೀವು ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕೆ ಕೈ ಜೋಡಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇದೊಂದು ವಿಶೇಷ ಕಾರ್ಯಕ್ರಮ. ಮಹಾತ್ಮ ಗಾಂಧಿಯವರ ಕನಸು ನನಸಾಗಬೇಕು ಅಂದರೆ ಭಾರತ ದೇಶ ಸ್ವಚ್ಛ ಆಗಬೇಕು. ಈ ದೇಶದ ಪ್ರಧಾನಿಗಳು ಒಂದು ಸಂದೇಶನ ಕೊಟ್ಟಿದ್ದರು, ಈ ದೇಶನ ಒಬ್ಬರು ಸ್ವಚ್ಛ ಮಾಡೋಕ್ಕಾಗಲ್ಲ, ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರಿಗಳು ಸ್ವಚ್ಛ ಮಾಡೋಕ್ಕಾಗಲ್ಲ, ಇಡೀ ದೇಶದ ಜನತೆ ಎಲ್ಲ ನಾಗರಿಕರು 130 ಕೋಟಿ ಜನಸಂಖ್ಯೆ ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಭಾರತ ಸ್ವಚ್ಛ ಆಗ್ತದೆ ಅಂತೇಳಿ. ಆದರೂ ಅನೇಕ ಜನ ಬುದ್ಧಿವಂತರು, ಹಿರಿಯರು, ವಿದ್ಯಾವಂತರು ಅವೈಜ್ಞಾನಿಕವಾಗಿ ಕಸದ ಪಾಕೆಟ್ಗಳನ್ನ ತಂದು ಬೀದಿ ಬದಿಯಲ್ಲಿ ಎಸ್ತು ಹೋಗುವಂಥ ಘಟನೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀರಿ. ನಿಮಗೆ ಕೈ ಮುಗಿದು ಕಳಕಳಿಯ ವಿನಂತಿನ ಮಾಡ್ತೀವಿ, ದಯಮಾಡಿ ಕಸನ ವಿಂಗಡಿಸಿ ಏನು ನಿಮ್ಮ ಮನೆ ಬಾಗಿಲಿಗೆ ಕಸದ ಗಾಡಿ ಬರ್ತದೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿ ಅಂತೇಳಿ ನಾನು ಈ ಮೂಲಕ ನಮ್ಮ ನಾಗರಿಕರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಕಾಲೇಜ್ ವತಿಯಿಂದ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಸ್ವಚ್ಛ ಭಾರತ ಅಭಿಯಾನ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ನಿರ್ಮಿಸುವ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆವು ನಮ್ಮ ಸಂಸ್ಥೆ ಕಡೆಯಿಂದ. ಅದಕ್ಕೆ ಜನಸ್ಪಂದನೆ ತುಂಬ ಚೆನ್ನಾಗಿ ಸಿಕ್ಕಿದೆ ಹಾಗೂ ಅನೇಕ ಸ್ವಯಂ ಸೇವಾ ಸಂಘಗಳು, NGOsಗಳು ಮತ್ತು ಸಾರ್ವಜನಿಕರು ಪೂರ್ವಕವಾದಂತಹ ಒಂದು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಾವು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿಕೊಂಡು ನಾವು ಬಟ್ಟೆ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗಿಡಗಳನ್ನು ಹಂಚುತ್ತಾ ಪರಿಸರವನ್ನು ಉಳಿಸೋದಕ್ಕೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇದಕ್ಕೆ ಈ ಕ್ಷೇತ್ರದಲ್ಲಿ ಮಾಜಿ MLA ಆದಂಥ ಮುನಿರಾಜರವರು, ಕಾರ್ಪೊರೇಟರ್ ಅಂತ ನಾಗರಾಜರವರು ಹಾಗೂ ನಮ್ಮ ಶಾಲಾ ಮುಖ್ಯಸ್ಥರಾದಂಥ ಕೆಂಪರಾಜರವರು, ಹಾಗೆ ನಮ್ಮ ಶಿಕ್ಷಕ, ವಿದ್ಯಾರ್ಥಿ ಮಿತ್ರರು, ಸಾರ್ವಜನಿಕರು, ಪೋಷಕರು ಎಲ್ಲ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದು. ಭಾರತ ಸ್ವಚ್ಛತಾ ಅಭಿಯಾನನ ಮಾಡ್ತಾ ಇದ್ದೀವಿ ನಿಸರ್ಗ ಕೆಂಪರಾಜ್ ಅವರ ನೇತೃತ್ವದಲ್ಲಿ. ಮತ್ತು ಇಲ್ಲಿ ಜನಸ್ಪಂದನೆ ಚೆನ್ನಾಗಿದೆ. ಅವ್ರು ಎಲ್ಲೂ ಇಲ್ಲಿ ಅಂಗಡಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ, ಅವರು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗಾಂಧೀಜಿಯವರ ಒಂದು ಹುಟ್ಟಿದ ದಿವಸ ಆಗಿರೋದ್ರಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಮತ್ತು ಅವರು ಕೆಂಪರಾಜ್ ಅವರು ನಮ್ಮ ಎಲ್ಲರಿಗೂ ಒಳ್ಳೆ ಇದನ್ನು ಕೊಟ್ಟಿದ್ದ ಸಹಾಯವನ್ನು ಮಾಡ್ತಾ ಇದ್ದಾರೆ.
ಮತ್ತು ಜನಗಳಿಗೆ ಒಳ್ಳೆ ತಿಳುವಳಿಕೆಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಕೆಂಪರಾಜ್ ಅವರ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರ ಬಳಗದಿಂದ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.